ನಮ್ಮ ಏನು ಹೈಕೋರ್ಟ್ ಪೀಠ ಸ್ಥಾಪನೆಗೆ ವಕೀಲರ ಸಂಘ ಏನು ಹೋರಾಟ ಹಮ್ಮಿಕೊಂಡಿದೆ, ಆ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಲು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾಧ್ಯಕ್ಷರಾದ DG ನಾಗರಾಜ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ, ವಕೀಲರ ಸಂಘ ಪರವಾಗಿ ಉತ್ತಮ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಉಪಾಧ್ಯಕ್ಷ ಚಿತ್ರಪ್ಪ ಅವರು ಬಂದಿದ್ದಾರೆ, ಪ್ರಧಾನ ಕಾರ್ಯ ಸತೀಶ್ ಗೌಡ್ರು ಬಂದಿದ್ದಾರೆ, ಶಿವರಾಜ್ JC ಕಾರ್ಯದರ್ಶಿ ಅವರು ಬಂದಿದ್ದಾರೆ, ಹಾಗೂ ಇನ್ನಿತರ ಎಲ್ಲ ಆ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಎಲ್ಲ ಸದಸ್ಯರು ಬಂದಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ವಕೀಲರ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಿಮ್ಮ ಏನು ನಮಗೆ ಬೆಂಬಲ ಸೂಚಿಸಿದಿರಿ ಅದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ತಾವು ಇನ್ನೂ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ 30/5/2026ಕ್ಕೆ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ. ಆ ಹೋರಾಟದಲ್ಲಿ ತಾವು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೇನೆ. ಇಲ್ಲಿ ಆ ಹೋರಾಟ 30/5/2026 ಬೆಳಿಗ್ಗೆ ಸುಮಾರು 10:10ವರೆಗೆ ಇಲ್ಲಿಂದ ಹೊರಡುತ್ತೆ. 10 ಗಂಟೆಗೆ ಬಂದರೆ ಒಳ್ಳೆಯದು. ಹೊರಟು ಕುಂಪು ರಂಗಮಂದಿರ ರಸ್ತೆ, BH ಸರ್ಕಲ್, BH ರಸ್ತೆ, ಶಿವಪ್ನಾಯಕ ಸ್ಟ್ಯಾಚ್ಯೂ ಸರ್ಕಲ್ ಹಾಗೂ ಅಮೀರ್ ಅಹಮದ್ ಸರ್ಕಲ್, ನೆಹರು ರಸ್ತೆ, ಆಮೇಲೆ ಗೋಪಿ ಸರ್ಕಲ್ ಮುಖಾಂತರ ಬಾಲರಾಜ್ ರಸ್ತೆ ಮೂಲಕ DC ಆಫೀಸಿಗೆ ಬಂದು ಒಂದು ಮೆಮೊರಂಡಮ್ ಕೊಡ್ತೀವಿ. ತಾವು ಸಹ ನಿಮ್ಮ ಏನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಮೂಲಕ ಪತ್ರದ ಮೂಲಕ 3 ಪತ್ರಗಳನ್ನು ರೆಡಿ ಮಾಡ್ಕೊಂಡು ಒಂದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಅದಕ್ಕೆ ಅಡ್ರೆಸ್ ಮಾಡೋರಿಗೆ, ಒಂದು ಮುಖ್ಯ ನ್ಯಾಯಮೂರ್ತಿಗಳು, ಕರ್ನಾಟಕ ಸರ್ಕಾರ, ಅದೇನು ನಮ್ಮ ನ್ಯಾಯಾಂಗ ಇಲಾಖೆ ಇದೆ, ಮುಖ್ಯ ನ್ಯಾಯಮೂರ್ತಿಗಳಿಗೆ ಒಂದು ಪತ್ರ, ಗವರ್ನರಿಗೆ ಒಂದು ಪತ್ರ, 3 ಮನವಿ ಪತ್ರಗಳನ್ನು ನೀವು ಸಪ್ರೇಟಾಗಿ ರೆಡಿ ಮಾಡ್ಕೊಂಡು ನಮ್ಮ ಕಡೆ ಕೊಡಿ. ನಾವು ಅದನ್ನು ಸಂಬಂಧಪಟ್ಟಂಥ ಸರ್ಕಾರಕ್ಕೆ ಮತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ತಲುಪಿಸ್ತೀವಿ. ಹಾಗಾಗಿ ನೀವೆಲ್ಲರೂ ಸಹ ಆ ದಿನ 30/5/2026ಕ್ಕೆ ಬಂದುಬಿಟ್ಟು ನಾವು ಅದನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಜನನ ಒಗ್ಗೂಡಿಸ್ಕೊಂಡು ಬನ್ನಿ. ನಿಮ್ಮದೇ ಬ್ಯಾನರ್ ರೆಡಿಯಲ್ಲಿ ಬನ್ನಿ. ಸಪ್ರೇಟ್ ಬ್ಯಾನರ್ ಎಲ್ಲರಿಗೂ ಅವಕಾಶ ಇರುತ್ತೆ. ಸಪ್ರೇಟ್ ಬ್ಯಾನರಲ್ಲಿ ನಿಮ್ಮದೇ ಆದಂಥ ಒಂದು ಟೀಮ್ ರೆಡಿ ಮಾಡ್ಕೊಂಡ್ಬನ್ನಿ. ನಾವೆಲ್ಲ ಸೇರಿಬಿಟ್ಟು ಈ ಹೋರಾಟವನ್ನು ಯಶಸ್ವಿಗೊಳಿಸೋಣ. ಮತ್ತು ಈ ಹೋರಾಟ ನಮ್ಮ ವಕೀಲರು ಹೋರಾಟ ಅಲ್ಲ, ಜನರ ಹೋರಾಟ. ಆದ್ದರಿಂದ ಜನರಿಗೆಲ್ಲ ನಿಮ್ಮ ಮಾಧ್ಯಮದ ಮೂಲಕ ದಯವಿಟ್ಟು ಪ್ರತಿಯೊಬ್ಬರಿಗೂ ಮನಮುಟ್ಟೋ ರೀತಿಯಲ್ಲಿ ನಿಮ್ಮ ಹರಿತವಾದ ಬರವಣಿಗೆ ಮೂಲಕ ಇದನ್ನು ಹೇಳಿ. ಅದೇ ರೀತಿಯಾಗಿ ತಮ್ಮ ಹರಿತವಾದ ಬರವಣಿಗೆ ಮೂಲಕ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಮಂಗಳೂರು ಪೀಠಕ್ಕೆ ಸೇರಿಸಿದ್ರೆ ಏನು ಅನಾಹುತಗಳಾಗ್ತವೆ, ಒಬ್ಬ ಬಡ ಕಕ್ಷಿದಾರರಿಗೆ ಯಾವ ರೀತಿಯಾದ ತೊಂದರೆ ಆಗ್ತದೆ ಅನ್ನೋದನ್ನು ಸಹ ನಿಮ್ಮ ಬರವಣಿಗೆ ಮೂಲಕ ಸರ್ಕಾರಕ್ಕೆ ಮತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಮುಟ್ಟೋ ರೀತಿಯಲ್ಲಿ ನಾವು ತಿಳಿಸಿ. ಆಮೇಲೆ ಸಾರ್ವಜನಿಕರಿಗೂ ಸಹ ಈ ಹೋರಾಟ ಯಾಕೆ ಮಾಡ್ತಿದ್ದಾರೆ, ವಕೀಲರು ಯಾತಕ್ಕೆ ಮಾಡ್ತಿದ್ದಾರೆ ಅನ್ನೋದನ್ನು, ವಕೀಲರಿಗೋಸ್ಕರ ಮಾಡ್ತಾ ಇಲ್ಲ, ಇದು ಸಾರ್ವಜನಿಕ ಬಡ ಕಕ್ಷಿದಾರನಿಗೆ ಉಳಿಸ್ಲಿಕ್ಕೆ ಮಾಡ್ತಿದ್ದಾರೆ ಅನ್ನೋದನ್ನು ಮನಮುಟ್ಟೋ ರೀತಿಯಲ್ಲಿ ಬರೆಯಿರಿ. ಮತ್ತು ಅದೇ ರೀತಿಯಾಗಿ ನಮ್ಮ ಸಂಚಾರಿ ಪೀಠ ನಮ್ಮ ಶಿವಮೊಗ್ಗಕ್ಕೆ ಯಾಕೆ ಬೇಕು, ನಮ್ಮ ಭೌಗೋಳಿಕವಾಗಿ ನಾವು ಮಧ್ಯ ಕರ್ನಾಟಕದಲ್ಲಿದ್ದೀವಿ. ಆ ಮಧ್ಯ ಕರ್ನಾಟಕ ಅಂದರೆ ನಮಗೆ ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಲ್ಲಿ ಎಲ್ಲ ರೀತಿಯಾದ ವ್ಯವಸ್ಥೆ ಇದೆ. ಏನು ಏರ್ಪೋರ್ಟ್ ವ್ಯವಸ್ಥೆ ಇದೆ, ಬಸ್ಸಿನ ವ್ಯವಸ್ಥೆ ಇದೆ, ಮತ್ತು ರೈಲು ವ್ಯವಸ್ಥೆ, ಟ್ರೈನ್ ವ್ಯವಸ್ಥೆನೂ ಇದೆ, ಸಾಕಷ್ಟು ವ್ಯವಸ್ಥೆ ಇದೆ. ಮತ್ತು ಎಲ್ಲ ಸುಸಜ್ಜಿತವಾದಂತಹ ಪ್ರತಿಯೊಂದು ಯಾವುದೇ ಒಬ್ಬ ವ್ಯಕ್ತಿ ಅಕ್ಕಪಕ್ಕ ಜಿಲ್ಲೆಯಿಂದ ಬಂದರೆ ಅವನಿಗೆ ಸಾಕಷ್ಟು ಈಸಿಯಾಗಿ ಒಬ್ಬ ಬಡ ಕಕ್ಷಿದಾರನಿಗೆ ಸಹ ಅವನ ಆರ್ಥಿಕವಾಗಿ ತೊಂದರೆ ಆಗ್ತಿಲ್ಲ, ನ್ಯಾಯವನ್ನು ಅವರಿಗೆ ಸಿಗುವಂಥ ರೀತಿಯಲ್ಲಿ ಆಗುತ್ತೆ. ಇದನ್ನೆಲ್ಲ ತಾವು ನಿಮ್ಮ ಪತ್ರ ಇದರದ ಮೂಲಕ, ಬರವಣಿಗೆ ಮೂಲಕ ಅದನ್ನು ತಿಳಿಸ್ಕೊಡ್ಬೇಕು. ಜನಸಾಮಾನ್ಯರು ಸಹ ಈ ಆಂದೋಲನದಲ್ಲಿ ಬರೋ ಹಾಗೆ ನೋಡ್ಕೊಳ್ಬೇಕು ಅಂತೇಳಿ ನಮ್ಮ ಸಂಘದ ಪರವಾಗಿ ತಮ್ಮೆಲ್ಲರಿಗೂ ನಾನು ಒಂದು ಮನವಿಯನ್ನು ಕೇಳ್ಕೊಳ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಮಾತು ವಿರಾಮ ಹೇಳ್ತೀನಿ. ಈಗ DG ನಾಗರಾಜ್ ಅವರು ಏನು ಒಂದು ವಾರದಿಂದ ಶಿವಮೊಗ್ಗ ವಕೀಲರ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಸ್ವಾಮಿಗಳ ನೇತೃತ್ವದಲ್ಲಿ ಏನು ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಆಗಬೇಕು ಅಂತ ಹೋರಾಟ ನಡೀತಾ ಇದೆ, ಅದು ಎಲ್ಲ ಶಿವಮೊಗ್ಗ ನಾಗರಿಕರಿಗೂ, ಶಿವಮೊಗ್ಗ ಜಿಲ್ಲೆಯ ನಾಗರಿಕರಿಗೂ ಬೇಕಾದಂಥ ಒಂದು ಪ್ರತಿಭಟನೆ ಆಗಿದೆ. ಹಾಗಾಗಿ ನಾವು ಈಗ ವಕೀಲರ ಸಂಘ ಏನು ಹೈಕೋರ್ಟ್ ಸಂಚಾರಿ ಪೀಠ ಬೇಕು ಅಂತ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪದಾಧಿಕಾರಿಗಳು, ನಿರ್ದೇಶಕರು, ಸದಸ್ಯರು ಕೂಡ ನಾವು ಬೆಂಬಲ ಸೂಚಿಸಿ ಇವತ್ತು ನಾವು ಪತ್ರ ಕೊಟ್ಟಿದ್ದೀವಿ. ನಾವು ಯಾವಾಗಲೂ ಈ ಹೋರಾಟಕ್ಕೆ ನಿಮ್ಮ ಜೊತೆಯಲ್ಲಿರ್ತೀವಿ. ಸಂಪೂರ್ಣ ಬೆಂಬಲ ನಮ್ಮದಾಗಿರುತ್ತೆ. ಆ ಹೋರಾಟದಲ್ಲಿ ಜಯಗಳಿಸುವವರೆಗೂ ನಮ್ಮ ಸಂಘ ತಮ್ಮ ಜೊತೆಯಲ್ಲಿರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅದೇ ರೀತಿ ನಾವು ಬೆಂಗಳೂರಿಗೆ 300 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ಯಾವುದಾದ್ರು ಒಂದು ನ್ಯಾಯ ಸಿಗಬೇಕು ಅಂತ ಅಂದರೆ. ಹಾಗಾಗಿ ಶಿವಮೊಗ್ಗದಲ್ಲಿ ಆದರೆ ಅದು ಎಲ್ಲರಿಗೂ, ನಾಗರಿಕರಿಗೂ
ಪತ್ರಕರ್ತರಿಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದಕ್ಕೆ ಸಂಪೂರ್ಣ ಬೆಂಬಲ ಸೂಚಿಸಿ ನಾವು ಸಹ ನಾಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳು ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ, ಹಾಗಾಗಿ ಸಾಕಷ್ಟು ಮಾತಾಡಿದ್ದಾರೆ. ನಾವು ಕೂಡ ಪತ್ರಿಕೆಯಲ್ಲಿ ಪ್ರತಿದಿನ ವಕೀಲರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದು ನಿರಂತರವಾಗಿ ನಾವು ಹೈಲೈಟ್ ಮಾಡ್ತಾ ಇದ್ದೀವಿ. ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ ಒಳ್ಳೆಯ ದೃಷ್ಟಿಯಿಂದ ವಕೀಲರು, ನಮ್ಮ ಶಿವಮೊಗ್ಗದ ವಕೀಲರು ಹೋರಾಟ ಮಾಡ್ತಾ ಇದ್ದಾರೆ. ಅದು ನಮ್ಮ ಕರ್ತವ್ಯ ಕೂಡ. ಸಾಮಾಜಿಕ ಕಳಕಳಿಯಿಂದ ನಾವು ಇಂಥ ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸಬೇಕು. 4 ಜನಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ಅದಕ್ಕೆ ನಾವು ಬೆಂಬಲ ಸೂಚಿಸಬೇಕು. ಹಾಗೆ ನಾವು ಕೂಡ ಇವತ್ತು ಬಂದು ಬೆಂಬಲ ಸೂಚಿಸಿದ್ವಿ. ಅವರ ಹೋರಾಟಕ್ಕೆ ಜಯ ಸಿಗಲಿ, ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸಿ ಪ್ರತಿಭಟನೆಗೆ ನಾವು ಸಹಕಾರ ಇರುತ್ತೆ ಮತ್ತು ಬೆಂಬಲ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಮಾತಾಡ್ತೀನಿ.